ಪುಸ್ಸಾಗುತ್ತಿಹೆ ಪಪ್ಪೂರವರ ಎಲ್ಲ ಬಾಂಬ್ಗಳು. ಕೆಲವರು ರೈತರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಹೋಗಿರ್ತಾರೆ. ನಮ್ಮದು ಹೆಸರು ಕಾಳು ಆ ಥರದ ದ್ವಿದಳ ಧಾನ್ಯಗಳ ಬೆಳೆ ನಾಶ ಆಗಿದೆ, ನಮಗೆ ಪರಿಹಾರವನ್ನು ಕೊಡಿಸಿ ಅಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವಿಷಯವನ್ನು ಮುನ್ನೆಲೆಗೆ ತಂದಿದ್ರು. 6 ಎತ್ತವ್ರ ಮುಂದೆ 3 ಎತ್ತವ್ರು ಬಂದು ಮಾತಾಡ್ತೀಯಾ, ನಿಂದು 5 ಎಕರೆ 10 ಎಕರೆ ಹೋಗಿದ್ರೆ ನಂದು 40 ಎಕರೆ ಹೋಗಿದೆ. ರಾಹುಲ್ ಗಾಂಧಿ ಅವರು ಸಮಾಜದಲ್ಲಿ ದ್ವಂದ್ವವನ್ನು ನಿರ್ಮಾಣ ಮಾಡುವಂಥ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಿ ಹೋಗ್ತಾ ಇದೆ. ಹಾಗಾಗಿ ಇವರು ಮುಂದೆ ದೇಶದ ಭದ್ರತೆಗೆ ಕಂಟಕ ಆಗ್ತಾರೆ. ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನನ್ನದಲ್ಲ, ನಾನೇನಿದ್ರು ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲು ಮಾತ್ರ ನಾನು ಶಕ್ತ ಅಂತ ಹೇಳ್ತಾರೆ. CID ಅವರು 18-20 ಬಾರಿ ಚುನಾವಣಾ ಆಯುಕ್ತರಿಗೆ ನೋಟಿಸನ್ನು ಕೊಟ್ಟರು ಕೂಡ ಇವರು ಬಂದು ಯಾವುದೇ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಹಾಗಾಗಿ ನಾವು SITಯನ್ನು ರಚನೆ ಮಾಡ್ತೀವಿ ಅಂತ ಹೇಳುವಂಥ ಮಾತುಗಳು ಇವಾಗ ಮುನ್ನೆಲೆಗೆ ಬಂದಿದೆ. ದಲಿತರು ಮತ್ತು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರ ಮತಗಳನ್ನು ಮಾತ್ರ ಡಿಲೀಟ್ ಮಾಡಲಾಗುತ್ತದೆ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಪುಸ್ಸಾಗುತ್ತಿಹೆ ಪಪ್ಪೂರವರ ಎಲ್ಲ ಬಾಂಬ್ಗಳು. ಹೌದು, ನಾನಿವತ್ತು ಈ ಒಂದು ರಾಹುಲ್ ಗಾಂಧಿ ಅವರ ಯಾವ್ಯಾವ ಬಾಂಬ್ಗಳನ್ನು ಇವರು ಹಾಕ್ತಾ ಇದ್ದಾರೆ ಅವೆಲ್ಲ ಪುಸ್ಸಾಗ್ತಾ ಇದ್ದಾವೆ. ಆ ಒಂದು ವಿಷಯವನ್ನು ನಿಮ್ಮ ಮುಂದೆ ಹಂಚ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಈಗ ರಾಹುಲ್ ಗಾಂಧಿಯವರು ಇತ್ತೀಚೆಗೆ ಮಾಡ್ತಾ ಇರುವಂಥ ಒಂದು ದೊಡ್ಡ ಮಟ್ಟದ ಅಭಿಯಾನ ಅಥವಾ ಒಂದು ಹೋರಾಟ ಏನೇ ಅಂತ ಅದಕ್ಕೆ ಹೆಸರು ಕೊಟ್ಕೊಬೋದು ನಾವು. ಅವ್ರು ಮಾಡ್ತಾ ಇರೋದು ಮತಗಳ್ಳತನದ ಆರೋಪ. ನಿನ್ನೆ ಕೂಡ ಇವರು ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ರು. ಇದರ ಹಿನ್ನೆಲೆ ನೋಡುವಾಗ ಕೆಲವರು ರೈತರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಹೋಗಿರ್ತಾರೆ. ನಮ್ಮದು ಹೆಸರು ಕಾಳು ಆ ಥರದ ದ್ವಿದಳ ಧಾನ್ಯಗಳ ಬೆಳೆ ನಾಶ ಆಗಿದೆ, ನಮಗೆ ಪರಿಹಾರವನ್ನು ಕೊಡಿಸಿ ಅಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವಿಷಯವನ್ನು ಮುನ್ನೆಲೆಗೆ ತಂದಿದ್ರು. ಅದೇನಪ್ಪ ಅಂತೇಳಿದ್ರೆ, 6 ಎತ್ತವ್ರ ಮುಂದೆ 3 ಎತ್ತವ್ರು ಬಂದು ಮಾತಾಡ್ತೀಯಾ, ನಿಂದು 5 ಎಕರೆ 10 ಎಕರೆ ಹೋಗಿದ್ರೆ ನಂದು 40 ಎಕರೆ ಹೋಗಿದೆ, ಹಂಗಾಗಿ ಎಲ್ಲರೂ ಹೋಗಿ ಮೋದಿ ಶಾಕ್ ಕೇಳ್ರಿ ಅಂತ ಬೆಳೆ ಪರಿಹಾರದ ಬಗ್ಗೆ ವಿಷಯ ಎತ್ತಿದ್ರು. ಆ ಸಮಯದಲ್ಲಿ ಈ ವಿಚಾರ ಮುನ್ನೆಲೆಗೆ ಬಂದಿದ್ದು. ಅಂದರೆ ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಮತಗಳ್ಳತನ ಆಗಿದೆ. ಹಂಗಾಗಿ ಹಲವಾರು ಜನ ತಮ್ಮ ಹೆಸರುಗಳನ್ನು ಮತಪಟ್ಟಿಯಿಂದ ತೆಗಿಬೇಕು ಅಂತ ಅರ್ಜಿಗಳನ್ನು ಹಾಕ್ಕೊಂಡಿದ್ರು. ಇದ್ರ ಬಗ್ಗೆ ದ್ವಂದ್ವ ಇದೆ ಅಂತ ಹೇಳುವಂಥ ವಿಷಯ ಬಂದಿತ್ತು. ಮತಗಳ್ಳತನ ಆಗೋಗಿದೆ, ಉದ್ದೇಶಪೂರ್ವಕವಾಗಿ ಹೆಸರುಗಳನ್ನು ತೆಗೆಯಲಾಗಿದೆ ಅಂತ ಆರೋಪ ಬಂದಿತ್ತಲ್ಲ. ಆ ಕುರಿತಾಗಿ ರಾಹುಲ್ ಗಾಂಧಿ ಅವರು ತಮ್ಮ ವೋಟ್ ಚೋರಿ ಅಭಿಯಾನ ಮುಗಿದೋಯ್ತಲ್ಲ ಪಾಟ್ನಾದಲ್ಲಿ, ಬಿಹಾರದಲ್ಲಿ ಅಂತ್ಯ ಆದಮೇಲೆ ಈಗ ಮತ್ತೆ ಪ್ರತ್ಯಕ್ಷ ಆಗಿರೋದು. ಮಲೇಷ್ಯಾಗೆ ಹೋಗಿ ರೆಸ್ಟೆಲ್ಲ ತೊಗೊಂಬಂದಾದಮೇಲೆ ಒಂದು ಇದನ್ನು ಮಾಡಿರ್ತಕ್ಕಂಥದ್ದು. ಅವರ ಒಂದು ಆರೋಪದ ಅನ್ವಯ ಏನಾಗುತ್ತೆ ಅಂತ ಹೇಳಿದ್ರೆ, 6018 ಮತಗಳನ್ನು ಆಳಂದ ವಿಧಾನಸಭಾ ಕ್ಷೇತ್ರದಿಂದ ತೆಗೆದು ಹಾಕಬೇಕು, ರದ್ದು ಮಾಡಬೇಕು ಅನ್ನುವಂತಹ ಒಂದು ಷಡ್ಯಂತ್ರ ಪ್ರಯತ್ನ ನಡೆದಿತ್ತು ಅಂತ ಆರೋಪ ಮಾಡ್ತಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ 3 ಜನ ಸಾಕ್ಷಿದಾರರನ್ನು ಕೂಡ ಕರ್ಕೊಂಬಂದು ಪ್ರಸ್ತುತಪಡಿಸಿದ್ದಾರೆ. ಅದರಲ್ಲಿ ಒಬ್ಬರಿಗೆ ಅದ್ರ ಕುರಿತಾದ ಯಾವುದೇ ಸ್ಪಷ್ಟತೆ ಇಲ್ಲ. ಇನ್ನೊಬ್ಬರು 2 ಹೆಸರನ್ನ ಸೇರಿಸಿದ್ದೀವಿ, ಡೆಲೀಟ್ ಮಾಡಲು ಆಗಿದೆ ಅಂತ ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಬಬಿತಾ ಅಂತ ಹೇಳುವಂಥ ಹುಡುಗಿಗೆ ಯಾವುದೇ ವಿಧವಾದಂಥ ಮಾಹಿತಿ ಇಲ್ಲ, ಇದು ಸ್ಪಷ್ಟೀಕರಣ. ಆದರೆ ರಾಹುಲ್ ಗಾಂಧಿ ಅವರೇ ಹೇಳೋವಂತೆ ಆಳಂದ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಇವರು ಇವತ್ತು ಹೇಳ್ತಿದ್ದಾರೆ. ಖಂಡಿತವಾಗೂ ಕಾಂಗ್ರೆಸ್ನ ಭದ್ರಕೋಟೆಯೇ ಆಗಿದ್ದರೆ ಕಾಂಗ್ರೆಸ್ ಗೆಲ್ಲುತ್ತೆ. ತಾನಲ್ಲಿ ಜನಾನುರಾಗಿ ಕೆಲಸಗಳನ್ನು ಮಾಡಿದರೆ, ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ, ಮತದಾರರ ವಿಶ್ವಾಸವನ್ನು ಗಳಿಸ್ಕೊಂಡಿದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ. ಹಾಗಾಗಿ ಮತಗಳ್ಳತನದ ಆರೋಪವನ್ನು ಮಾಡಬೇಕು ಅನ್ನೋವಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ಚುನಾವಣಾ ಆಯೋಗ ಮತಗಳ್ಳತನ ಮಾಡೋರನ್ನು ಪೋಷಣೆ ಮಾಡ್ತಿದೆ, ಅವರನ್ನು ಸಂರಕ್ಷಣೆ ಮಾಡ್ತಿದೆ, ಅವ್ರ ಬಗ್ಗೆ ಮಾಹಿತಿ ಕೊಡ್ತಿಲ್ಲ ಅಂತೆಲ್ಲ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಉದ್ದುದ್ದ ಭಾಷಣ ಬಿಡ್ತಾರೆ. ಇದು ನಾನು ಹಾಕ್ತಾ ಇರೋ ಹೈಡ್ರೋಜನ್ ಬಾಂಬ್ ಅಲ್ಲ, ಇದು ಬೇರೆದ್ದೇ ಬಾಂಬು ಅಂತ ಹೇಳ್ತಾರೆ. ಹಾಗಾಗಿ ಇವ್ರು ಹಾಕಿದಂಥ ಎಲ್ಲ ಆರೋಪದ ಬಾಂಬ್ಗಳೇನಿದೆ ಇವೆಲ್ಲ ಒಂದು ಟುಸ್ ಪಟಾಕಿ ಆಗ್ತಾ ಇದ್ದಾವೆ, ಪುಸ್ ಆಗ್ತಿದ್ದಾವೆ, ಅದರಲ್ಲಿ ಡೌಟೇ ಇಲ್ಲ. ಹಾಗಾಗಿ ನೋಡಿ, ಸೆಪ್ಟೆಂಬರ್ 26ನೇ ತಾರೀಕು 2023ರಂದು ಒಂದು SP ಅವ್ರಿಗೆ ಮಮತಾ ದೇವಿ ಅಂತ ಹೇಳುವಂತಹ ಅಲ್ಲಿನ ಚುನಾವಣಾ ಆಯುಕ್ತರೇನಿದ್ದಾರೆ, ಇದಕ್ಕೆ ಆಳಂದ ವಿಧಾನಸಭಾ ಚುನಾವಣಾ ಆಯುಕ್ತರು, ಅವರು SP ಅವ್ರಿಗೆ ಒಂದು ದೂರನ್ನು ಕೊಟ್ಟಿರ್ತಾರೆ. ಈ ರೀತಿಯಾಗಿ 6018 ಅರ್ಜಿಗಳು ಬಂದಿದ್ದವು. ಆದರೆ ಇವೆಲ್ಲವೂ ನಕಲಿ ಅರ್ಜಿಗಳು ಅನ್ನೋದು ಸಾಬೀತು ಮಾಡಿಕೊಂಡಿದೆ ಚುನಾವಣಾ ಆಯೋಗ. ಯಾರದ್ದನ್ನು ಫಾರ್ಮ್ 7 ಅಂತಿರುತ್ತೆ, ಅದನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಅರ್ಜಿಗಳನ್ನು ದೇಶದ ಬೇರೆ ಬೇರೆ ಕಡೆಯಿಂದ ಒಂದು ಅಪ್ಲೈ ಮಾಡಿರ್ತಾರೆ.
ಅನ್ನೋದನ್ನು ಹೇಳಿರ್ತಾರೆ. SP ಅವ್ರಿಗೆ ದೂರನ್ನು ಕೂಡ ಚುನಾವಣಾ ಆಯೋಗ ಕೊಟ್ಟಿರುತ್ತೆ. ಈ ಎಲ್ಲ ಮಾಹಿತಿಯನ್ನು ರಾಜ್ಯ ಚುನಾವಣಾ ಆಯುಕ್ತರಿಗೆ ಮತ್ತು ತನ್ಮುಖೇನ ಚುನಾವಣಾ ಆಯುಕ್ತರಿಗೆ ಕೊಟ್ಟಿದ್ದಾರೆ. ಈಗ ಇವ್ರು ಮಾಡ್ತಾ ಇರೋ ಆರೋಪ ಏನಂದರೆ ಇದನ್ನು CIDಗೆ ವಹಿಸಲಾಗಿದೆ. ಈ ಒಂದು ತನಿಖೆಯನ್ನು CID ಅವರು 18-20 ಬಾರಿ ಚುನಾವಣಾ ಆಯುಕ್ತರಿಗೆ ನೋಟಿಸನ್ನು ಕೊಟ್ಟರು ಕೂಡ ಇವರು ಬಂದು ಯಾವುದೇ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಹಾಗಾಗಿ ನಾವು SITಯನ್ನು ರಚನೆ ಮಾಡ್ತೀವಿ ಅಂತ ಹೇಳುವಂಥ ಮಾತುಗಳು ಇವಾಗ ಮುನ್ನೆಲೆಗೆ ಬಂದಿದೆ. ಹಾಗಾಗಿ ಚುನಾವಣಾ ಆಯೋಗ ಇವ್ರು ಮಾಡೋವಂಥ ಆರೋಪಗಳಿಗೆ ತಿರುಗೇಟನ್ನು ಕೂಡ ಕೊಟ್ಟಿದೆ. ಸ್ನೇಹಿತರೆ ನೋಡಿ, ಯಾವಾಗ ರಾಹುಲ್ ಗಾಂಧಿ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿರೋ ಚುನಾವಣಾ ಆಯೋಗ ಈ ಒಂದು ಲೆಟರ್ ಹೆಡ್ಡನ್ನು ಬಿಡುಗಡೆ ಮಾಡಿದೆ, ತನ್ನ ಟ್ವಿಟರಲ್ಲಿ ಬಿಡುಗಡೆ ಮಾಡಿದೆ. ಟ್ವಿಟರ್ ಅನ್ನೋದು ಕೂಡ ಇವತ್ತು ಚರ್ಚೆಗೆ ಒಂದು ಮುಖ್ಯ ವೇದಿಕೆಯಾಗಿ ಬರುತ್ತೆ. ಯಾಕೆಂದರೆ ಟ್ವಿಟರಲ್ಲಿ ಟ್ರೆಂಡಿಂಗ್ ಅಂತ ನಡೆಯುತ್ತೆ. ಆ ಟ್ರೆಂಡಿಂಗಲ್ಲಿ ಯಾವುದು 10 ಸ್ಥಾನಗಳಲ್ಲಿರುತ್ತೋ ಅದು ಎಲ್ಲ ಪ್ರಮುಖ ಸುದ್ದಿವಾಹಿನಿಗಳಲ್ಲಿರ್ಬೋದು, ಮಾಧ್ಯಮದಲ್ಲಿರ್ಬೋದು ಒಂದು ಹೆಡ್ಲೈನ್ಸ್ ಆಗಿ ಹೊರಹೊಮ್ಮುತ್ತೆ. ಮತ್ತು ಅದರ ಸ್ಪಷ್ಟೀಕರಣೆಯನ್ನು ಸಾಕ್ಷ್ಯವಾಗೂ ಕೂಡ ನಾವು ತಗೋಬೋದು, ಅಧಿಕೃತ ಮಾಹಿತಿ ಅಂತ ನಾವು ನಿರ್ಧಾರ ಮಾಡ್ಬೋದು. ಹಾಗಾಗಿ ಚುನಾವಣಾ ಆಯೋಗ ಹೇಳಿದೆ ನೋಡಿ, ಇಲ್ಲಿ ಏನಂತ ಹೇಳಿದೆ ಅಂತ ಹೇಳಿದ್ರೆ 6018 ಅರ್ಜಿಗಳು ನಮಗೆ ಬಂದಿದ್ವು. ಎಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಸರು ತೆಗೆಯೋಕ್ಕೆ NVSP VHA ಗರುಡ ಆ್ಯಪ್ಗಳ ಮುಖಾಂತರ ಈ ಅರ್ಜಿಗಳನ್ನು ಸಲ್ಲಿಕೆ ಮಾಡಲಿಕ್ಕಿತ್ತು. ಇದನ್ನೆಲ್ಲ ನಾವು ಪರಿಷ್ಕರಣೆ ಮಾಡಲಾಗಿ 24 ಅರ್ಜಿಗಳು ಮಾತ್ರ ಒರಿಜಿನಲ್, ಅಂದರೆ ಅವು ಮತದಾರರೇ ಸಲ್ಲಿಸಿದಂಥ ಅರ್ಜಿಗಳು. ಹಾಗಾಗಿ ಆ 24 ಮತದಾರರ ಹೆಸರನ್ನು ನಾವು ತೆಗೆದಾಕಿದ್ದೀವಿ. ಹಾಗಾಗಿ ಇನ್ನು ಉಳಿದಂಥ 5994 ಮತಗಳನ್ನು ನಾವು ತೆಗೆದಿಲ್ಲ. ಹಾಗಾಗಿ ನಾವು 6-9 ಈ ಡೇಟನ್ನು ಸ್ಪಷ್ಟ ಮಾಡ್ಕೋಬೇಕು. 6-9-2023 ಆಳಂದದ SP ಅವ್ರಿಗೆ ನಾವು ದೂರನ್ನು ಸಲ್ಲಿಸಿದ್ದೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು, ಅಂದರೆ ಅದರ IP ಅಡ್ರೆಸ್ ಇರ್ಬೋದು, ಲಾಗಿನ್ ID ಇರ್ಬೋದು, ಯಾವ ದೂರವಾಣಿ ಸಂಖ್ಯೆ ಇರ್ಬೋದು, ಯಾವ ಸಮಯಕ್ಕಾಗಿರ್ಬೋದು, ಯಾವ ಸ್ಥಳದಿಂದ ಈ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ, ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀವಿ ಅಂತ ಹೇಳುವಂಥ ಮಾತನ್ನು ಅನ್ಬು ಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಸಮಾಜದಲ್ಲಿ ದ್ವಂದ್ವವನ್ನು ನಿರ್ಮಾಣ ಮಾಡುವಂಥ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಿ ಹೋಗ್ತಾ ಇದೆ. ಹಾಗಾಗಿ ಇವರು ಮುಂದೆ ದೇಶದ ಭದ್ರತೆಗೆ ಕಂಟಕ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪತ್ರಿಕಾಗೋಷ್ಠಿ ಮುಗಿದೋದಾದಮೇಲೆ ರಾಹುಲ್ ಗಾಂಧಿಯವರು ಮತ್ತೊಂದು ಟ್ವೀಟನ್ನು ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ನಂತರದಲ್ಲಿ ಅನಿಸುತ್ತೆ ಒಂದು ಟ್ವೀಟನ್ನು ಮಾಡಿದ್ದಾರೆ ನೋಡಿ. ಈ ಟ್ವೀಟನ್ನು ನೀವೆಲ್ಲರೂ ಗಮನಿಸಬೇಕು. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ರಾಹುಲ್ ಗಾಂಧಿಯವರ ಅಧಿಕೃತ ಟ್ವಿಟರ್ ಖಾತೆಗೆ ನೀವು ಹೋದರೆ ರಾಹುಲ್ ಗಾಂಧಿಯವರು ಮಾಡಿರ್ತಕ್ಕಂಥ ಈ ಟ್ವೀಟ್ ಇದು ನಿನ್ನೆದಿಂದನೇ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಇವ್ರು ಏನು ಹೇಳ್ತಾರೆ, ದೇಶಕ್ಕೆ ಯುವ, ದೇಶಕ್ಕೆ ಸ್ಟೂಡೆಂಟ್ಸ್, ಅಂದರೆ ದೇಶದ ಯುವಜನತೆ ಏನಿದ್ದೀರಾ, ದೇಶದ ವಿದ್ಯಾರ್ಥಿಗಳೇನಿದ್ದೀರಾ, ದೇಶ ಕಾ ಜೆನ್ಜಿಯಲ್ಲಿ ಜೆನ್ಜಿ ಅಭಿಯಾನ ಅಂತ ಹೇಳಿದ್ರೆ ಇವತ್ತು ನೆಪೋ ಕಿಡ್ಸ್ ಅಂತ ಹೇಳಿ, ಅಂದರೆ ರಾಜಕಾರಣಿಗಳ ಮಕ್ಕಳು ಮಾಡ್ತಕ್ಕಂಥ ಐಷಾರಾಮಿ ಜೀವನದ ಕುರಿತಾಗಿ ಶುರುವಾದಂಥ ಹೋರಾಟ ನೇಪಾಳದಲ್ಲಿ ಯಾವ ವಿಧವಾಗಿ ಸ್ಥಿತ್ಯಂತರವನ್ನು ಪಡ್ಕೊಂಡು ಅಲ್ಲಿನ ಸರ್ಕಾರವನ್ನೇ ಬೀಳಿಸುವಂಥ ಮಟ್ಟಕ್ಕೆ ಹೋಗಿ ಇವತ್ತು ಅಲ್ಲಿ ಅರಾಜಕತೆ ಸೃಷ್ಟಿಯಾಗಿ ಇವಾಗ ಬೇರೆದು ಪರ್ಯಾಯ ಸರ್ಕಾರವನ್ನು ರಚನೆ ಮಾಡಲಾಗಿದೆಯಲ್ಲ, ಆ ಜೆನ್ಜಿ ಅವರನ್ನು ಪ್ರಚೋದನೆ ಕೊಡ್ತಿದ್ದಾರೆ. ಸಂವಿಧಾನಕ್ಕೂ ಬಚಾಯೆಂಗೆ, लोकतंत्र की रक्षा करेंगे और वोट चोरी को रोकेंगे, मैं आपका साथ हमेशा खड़ा रहूँगा. ಈ ಟ್ವೀಟ್ನ ಅರ್ಥ ಏನು ಅಂತ ಹೇಳಿದ್ರೆ, ದೇಶದ ಯುವಜನರೇ, ದೇಶದ ವಿದ್ಯಾರ್ಥಿಗಳೇ, ಜೆನ್ಜಿಗಳೇ, ದೇಶದಲ್ಲಿರುವಂಥವರೇ, ನಾವೆಲ್ಲರೂ ಸೇರಿ ಸಂವಿಧಾನದ ರಕ್ಷಣೆಯನ್ನು ಮಾಡೋಣ, ಪ್ರಜಾಪ್ರಭುತ್ವವನ್ನು ರಕ್ಷಣೆಯನ್ನು ಮಾಡೋಣ, ಮತ್ತು ವೋಟ್ ಚೋರಿಯನ್ನು ನಿಲ್ಲಿಸೋಣ. ಇದಕ್ಕೆ ನೀವೇನು ಬೇಕಾದರೂ ಮಾಡ್ಬೋದು, ನಾನು ನಿಮ್ಮ ಜೊತೆಯಲ್ಲಿ ನಿಂತಿರ್ತೀನಿ ಯಾವಾಗಲೂ ಅಂತ ಹೇಳುವಂಥ ಪ್ರಶ್ನೆಯನ್ನು ಹೇಳ್ತಾರೆ. ಹಾಗಾಗಿ ಅದೇ ಒಂದು ಪ್ರೆಸ್ ಮೀಟ್ನಲ್ಲಿ ರಾಹುಲ್ ಗಾಂಧಿ ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಲ್ಲ. ಸಂವಿಧಾನ ಅಂತ ಹೇಳ್ಕೊಂಡು ತಿರುಗಾಡೋಂಥ ರಾಹುಲ್ ಗಾಂಧಿಗಳು ಏನು ಹೇಳ್ತಾರೆ ಅಂದರೆ, ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನನ್ನದಲ್ಲ, ನಾನೇನಿದ್ರೂ ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲು ಮಾತ್ರ ನಾನು ಶಕ್ತ ಅಂತ ಹೇಳ್ತಾರೆ. ಅಲ್ಲ ರೀ, ಅಧಿಕೃತವಾಗಿ ಚುನಾವಣಾ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿರುವಂಥ ರಾಹುಲ್ ಗಾಂಧಿಯವರೇ, ನೀವು ಇವತ್ತು ದೇಶದ ವಿರೋಧ ಪಕ್ಷದ ನಾಯಕರಾಗಿ ನೀವು ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ? ಇವತ್ತು ನಮ್ಮ ಸಂವಿಧಾನದಲ್ಲಿ 4 ಪ್ರಬಲವಾದ ಆಧಾರ ಸ್ತಂಭಗಳು ಅಂತ ಜನಸಾಮಾನ್ಯರಾದ ನಾವೆಲ್ಲರೂ ನಂಬ್ತೀವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು
ಮಾಧ್ಯಮವನ್ನು ನಾಲ್ಕನೆಯ ಪ್ರಬಲ ಆಧಾರ ಸ್ತಂಭ ಅಂತ ಇವತ್ತು ನಾವೆಲ್ಲರೂ ನಂಬಿದ್ದೀವಿ. ಹಾಗಾಗಿ ಇವತ್ತು ನೀವು ನ್ಯಾಯಾಂಗ ವ್ಯವಸ್ಥೆಯನ್ನು ಹೊರಗಡೆ ಇಟ್ಟು ನಿಮ್ಮ ಹೋರಾಟಗಳನ್ನು ಮಾಡ್ತಾ ಇಲ್ಲಸಲ್ಲದ ಪೊಳ್ಳು ಆರೋಪಗಳನ್ನು ನೀವು ಮಾಡ್ತಾ ಇದ್ದರೆ, ಜ್ಞಾನೇಶ್ ಕುಮಾರ್ ಅಂತ ಹೇಳುವಂಥ ನೀವು ಇವತ್ತು ಚುನಾವಣಾ ಆಯೋಗದ ಆಯುಕ್ತರೇನಿದ್ದಾರೆ, ರಾಷ್ಟ್ರೀಯ ಚುನಾವಣಾ ಆಯೋಗದ ಆಯುಕ್ತರು, ಅವರು 1.5 ವರ್ಷದ ಹಿಂದೆ ಆಯ್ಕೆ ಆಗಿರ್ತಕ್ಕಂಥದ್ದು. ಆದರೆ ನೀವು ಹೇಳ್ತಾ ಇರೋಂಥ ಆರೋಪ 15-20 ವರ್ಷಗಳಿಂದ ಇವತ್ತು ಮತಗಳ್ಳತನ ನಡೀತಾ ಇದೆ ಅಂತ. ಹಾಗಾಗಿ ಆ ಹಿಂದೆ ಎಲ್ಲ ಇದ್ದಿದ್ದು ನಿಮ್ಮದೇ ಸರ್ಕಾರಗಳಲ್ವೇನ್ರಿ, ಇವೆಲ್ಲ ನೀವು ಮಾಡಿಟ್ಟಿದ್ದದೇ ಅಂತದೇ ಅಲ್ವೇನ್ರಿ. ಇವಾಗ ವೋಟರ್ EVM ಇದೆಯಲ್ಲ, ಎಲೆಕ್ಟ್ರಲ್ ವೋಟಿಂಗ್ ಮಿಷಿನ್, ಅಂದರೆ ವಿದ್ಯುನ್ಮಾನ ಮತಯಂತ್ರ ಎಲ್ಲ ನಿಮ್ಮದೇ ಕಾಲದಲ್ಲಿ ಜಾರಿಗೆ ಬಂದಿರೋದು ಕಣ್ರಿ. ಅದಕ್ಕೆಲ್ಲ ಅನುಮತಿ ಕೊಟ್ಟವ್ರು ನೀವೇ ಅಲ್ವಾ. ಹಾಗಾಗಿ ಇವತ್ತು DK ಶಿವಕುಮಾರ್ ಇರ್ಬೋದು, CM ಅವರಿರ್ಬೋದು, BR ಪಾಟೀಲ್ ಅವರಿರ್ಬೋದು. BR ಪಾಟೀಲ್ ಅವರು ಎಲ್ಲ ಪಕ್ಷದಿಂದನೂ ಸ್ಪರ್ಧೆ ಮಾಡಿರೋದು ಗಮನಕ್ಕೆ ಬರುತ್ತೆ ಆಳಂದದ ವಿಧಾನಸಭಾ ಕ್ಷೇತ್ರದಲ್ಲಿ. ಮತ್ತು ಇವತ್ತು 6018 ಮತಗಳನ್ನು ಕಳ್ತನ ಮಾಡೋ ಪ್ರಯತ್ನ ನಡೆದಿತ್ತು ಅಂತ ಹೇಳ್ತಿದ್ದೀರಲ್ಲ, ಅಲ್ಲಿನ ಮತದ ಅಂತರವನ್ನು ನೋಡುವಾಗ ಕದಿಲೇಬೇಕು ಅನ್ನೋದಾಗಿದ್ದರೆ ಹೆಚ್ಚಿನ ಮತಗಳನ್ನು ಕದಿಬೋದಾಗಿತ್ತಲ್ವಾ ನಿಮ್ಮ ಮತದ ಅಂತರ. ಮತ್ತು ಇಲ್ಲಿ ನಿರ್ದಿಷ್ಟವಾಗಿ ಇವ್ರು ಮಾಡೋವಂಥ ಆರೋಪಗಳೇನಂತ ಹೇಳಿದ್ರೆ, ದಲಿತರು ಮತ್ತು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರ ಮತಗಳನ್ನು ಮಾತ್ರ ಡಿಲೀಟ್ ಮಾಡಲಾಗುತ್ತದೆ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು. ಖಂಡಿತ ನೀವು ಆ ರೀತಿಯಾಗಿ ಹೇಳೋಕ್ಕೆ, ನಿಮ್ಗೆ ಆರೋಪ ಮಾಡೋಕ್ಕೆ ಅಧಿಕಾರ ಇರ್ಬೋದು. ಆದರೆ ನ್ಯಾಯಾಂಗ ವ್ಯವಸ್ಥೆಯ ಒಳಗಡೆ ನೀವು ಇದನ್ನು ಇಡ್ಬೋದಾಗಿತ್ತಲ್ಲ. ಬಿಹಾರದ SIRನ ಕುರಿತಾಗಿ ನೀವು ನ್ಯಾಯಾಲಯಕ್ಕೆ ಹೋದಾಗ ಅಲ್ಲಿನ ಸ್ಪಷ್ಟೀಕರಣ ಇವತ್ತು ಏನು ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥ ವಿಷಯ. ಹಾಗಾಗಿ ಈ ಆಳಂದ ವಿಧಾನಸಭಾ ಕ್ಷೇತ್ರದ ಕುರಿತಾಗೂ ಕೂಡ ನೀವು ಹೋಗಬೇಕು. ಯಾಕೆಂದರೆ ಅನ್ಬುಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ, ನಮ್ಮ ಹತ್ರ ಇರುವಂಥ ಎಲ್ಲ ಒಂದು ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ, ಪೊಲೀಸ್ ಇಲಾಖೆ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ತನಿಖೆ ಮಾಡಬೇಕಾಗಿರೋದು ಪೊಲೀಸ್ ಇಲಾಖೆಯ ಒಂದು CIDಯ ಒಂದು ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿಯೂ ಕೂಡ ಸ್ಪಷ್ಟೀಕರಣವನ್ನು ಕೇಳಿದಾಗ ಇಲ್ಲಿನ ರಾಜ್ಯ ಚುನಾವಣಾ ಆಯುಕ್ತರು ಹೋಗಿ ಸ್ಪಷ್ಟೀಕರಣವನ್ನು ಕೊಡೋದು ಕೂಡ ಪ್ರಜಾತಂತ್ರ ವ್ಯವಸ್ಥೆಯನ್ನು ಬಲಿಷ್ಠಪಡಿಸಲಿಕ್ಕೆ, ಸ್ವಾಯತ್ತ ಸಂಸ್ಥೆಯ ಕುರಿತಾದ ವಿಶ್ವಾಸಾರ್ಹತೆಯನ್ನು ಬಲಿಷ್ಠಗೊಳಿಸಲಿಕ್ಕೆ ಒಂದು ದಾರಿ ಆಗುತ್ತೆ. ಅದರ ಮೇಲೆ ವಿಶ್ವಾಸ ಇನ್ನೂ ಹೆಚ್ಚಾಗುತ್ತೆ ಅಂತ ಒಂದು ನಾವು ವಿನಂತಿಯನ್ನು ಮಾಡ್ಬೋದು. ಯಾಕೆಂದರೆ ಚುನಾವಣಾ ಆಯೋಗದ ನಿಲುವುಗಳು ಏನಿದೆಯೋ ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟಂತಹ ವಿಷಯ. ಹಾಗಾಗಿ ಇವತ್ತು ಮತಗಳ್ಳತನ ಮಾಡುವವರ ಸಂರಕ್ಷಣೆ ಮಾಡ್ತಾ ಇದ್ದೀರಲ್ಲ ಜ್ಞಾನೇಶ್ ಕುಮಾರ್ ಅವರೇ ಅಂತ ಹೇಳುವಂಥ ಆರೋಪವನ್ನು ದೇಶದ ವಿರೋಧ ಪಕ್ಷ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಮತಗಳ್ಳತನ ನಡೆದೋಗಿತ್ತು ಅನ್ನೋದಾಗಿದ್ದರೆ, ಇಲ್ಲಿ ಕಾಂಗ್ರೆಸ್ ಪಕ್ಷ ಇಷ್ಟು ಬೃಹತ್ ಮಟ್ಟದ ಸೀಟ್ಗಳನ್ನು ಗಳಿಸಿ ಸದೃಢವಾದ ಸರ್ಕಾರವನ್ನು ಹೆಂಗೆ ನಿರ್ಮಾಣ ಮಾಡ್ತಾ ಇತ್ತು ಅಂತ ಹೇಳುವಂತಹ ಒಂದು ಕನಿಷ್ಠ ಕಾಳಜಿ ಇಲ್ಲದೆ ರಾಹುಲ್ ಗಾಂಧಿ ಅವರು ಇವತ್ತು ಈ ರೀತಿಯಾದ ಆರೋಪವನ್ನು ಮಾಡ್ತಾರೆ. ಇದು ಅವರ ಹತಾಶ ಭಾವವನ್ನು ಸಮಸ್ತ ಭಾರತೀಯರ ಮುಂದೆ ಇಟ್ಟಿದೆ. ಹಾಗಾಗಿ ಇವತ್ತು ಈ ಜೆನ್ಜಿಯ ವಿಷಯಕ್ಕೆ ಬರುವಾಗ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಮಾತಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇವರು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರಾ ಅಂತ ಅನುಮಾನ ಇವತ್ತು ಸಾಮಾನ್ಯ ಜನರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಆ ಟ್ವೀಟರ್ನ ಕೆಳಭಾಗದಲ್ಲಿ ಹೋಗಿ ನೀವು ಆ ಕ್ವೈಟ್ಸ್ ಅಂತ ಬರುತ್ತೆ, ಅದನ್ನು ಯಾರ್ಯಾರು ಅದಕ್ಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ನೋಡಿದಾಗ ತುಂಬ ಕನಿಷ್ಠ ಮಟ್ಟದ ಭಾಷೆಗಳನ್ನು ಬಳಸಿ ನೀನು ಇಲ್ಲಿ ಈ ಥರ ಮಾಡೋಕ್ಕೆ ಹೋಗ್ಬೇಡ, ಇದು ನೇಪಾಳ ಅಲ್ಲ, ಇದು ಭಾರತೀಯ ಸೇನೆ ಇರ್ಬೋದು, ಭಾರತದ ಆಡಳಿತ ವ್ಯವಸ್ಥೆ ಇರ್ಬೋದು, ಸರಿಯಾದ ಉತ್ತರವನ್ನು ಕೊಡುತ್ತೆ ಅಂತ ವೀಕ್ಷಕರು, ನೆಟ್ಟಿಗರು ಅಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಕಾಮೆಂಟನ್ನು ಮಾಡ್ತಾರೆ. ಈ ಜೆನ್ಜಿ ಅಂದರೆ ಏನು ಅಂತ ಹೇಳಿದ್ರೆ, ಇವರು ನೆಟ್ಟಿಗರು, ಸಾಮಾಜಿಕ ಜಾಲತಾಣವನ್ನು ಉಪಯೋಗ ಮಾಡ್ತಕ್ಕಂಥವ್ರು. ಈ ಜೆನ್ಜಿ ಅನ್ನೋ ಅಭಿಯಾನ ಯಾಕೆ ಸ್ಟಾರ್ಟ್ ಆಯಿತು ನೇಪಾಳದಲ್ಲಿ ಅಂತ ಹೇಳಿದ್ರೆ, ಅಲ್ಲಿನ ಓಲಿ ಸರ್ಕಾರ ಏನು ಮಾಡಿತ್ತು, ಭ್ರಷ್ಟಾಚಾರದಲ್ಲಿ ಮುಳುಗೋಗಿತ್ತು. ಹಾಗಾಗಿ ಆ ಭ್ರಷ್ಟಾಚಾರದ ವಿರುದ್ಧ ಜನರು ಧ್ವನಿಯನ್ನು ಎತ್ತುತ್ತಾಯಿದ್ರು. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ಭ್ರಷ್ಟಾಚಾರದ ಕುರಿತಾಗಿ ಒಂದು ಅಭಿಯಾನಗಳು ನಡೀತಾ ಇತ್ತು. ಅಂದರೆ ನಮ್ಮ ನೇಪಾಳದ ದೇಶದ ರಾಜಕರ್ತರ ಮಕ್ಕಳೇನಿದ್ದಾರೆ ಅವರೆಲ್ಲರೂ ಯಾವ ರೀತಿಯಾದಂಥ ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಮುಖಾಂತರ ಶುರುವಾಯ್ತಿದ್ದು ಈ ಜೆನ್ಜಿ ಅಭಿಯಾನ. ಯಾವಾಗ ಅಲ್ಲಿನ ಸಾಮಾಜಿಕ ಜಾಲತಾಣಗಳನ್ನು ಒಂದು ಸರ್ಕಾರದ ಅಂಡರಲ್ಲಿ ರಿಜಿಸ್ಟ್ರ್ ಮಾಡ್ಕೋಬೇಕು ಅಂತ ಹೇಳುವಂಥ ವಿಷಯ ಬಂದಾಗ ಒಂದು ಶಾಂತಿಯುತವಾದ ಪ್ರತಿಭಟನೆ ಅಲ್ಲಿ ಶುರುವಾಗುತ್ತೆ. ಆದರೆ ಆ ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ಯಾರೋ ಹೈಜಾಕ್ ಮಾಡಿದ್ರು ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ಅದು ಏನಾಗುತ್ತೆ ಅಂದರೆ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಿ KP ಓಲಿ ಶರ್ಮಾ ಅವರು ತಮ್ಮ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಜಿಸಬೇಕಾಗುತ್ತೆ. ಆದರೆ ರಾಹುಲ್ ಗಾಂಧಿ ಅವರು ಈ ಒಂದು ಜೆನ್ಜಿ ಅಂತ ಹೇಳುವಂಥ ವಿಷಯ ಭಾರತದಲ್ಲಿದೆ, ದೇಶ್ ಕಾ ಜೆನ್ಜಿ ಜಾಗೃತ ಹೋ ಜಾವ್ ಅಂತ ಹೇಳುವಂಥ ಮಾತುಗಳನ್ನು ಇವತ್ತು ಹೇಳ್ತಿದ್ದಾರಲ್ಲ, ಇವರು ಯಾಕೆ ಬರಬೇಕು, ಜೆನ್ಜಿಗಳು ಅಂದರೆ ಯಾರು,
ಅಂದರೆ ಇವತ್ತು ಬಿಹಾರದಲ್ಲಿ SIR ನಡೀತಾ ಇದೆಯಲ್ಲ, ಅಲ್ಲಿ ನೇಪಾಳದ ಅನಧಿಕೃತ ಮತದಾರರಿದ್ದಾರೆ ಅಂತೇನಾದರೂ ಹೆಸರುಗಳನ್ನು ಕೈಬಿಟ್ಟು ಬಿಹಾರದಲ್ಲೇನಾದರೂ ಚುನಾವಣಾ ದಂಗೆಯನ್ನು ಸೃಷ್ಟಿ ಮಾಡೋದಕ್ಕೆ ಒಂದು ಇದನ್ನು ಮಾಡ್ತಾ ಇದ್ದಾರಾ, ಅಥವಾ ದೇಶದಲ್ಲಿರ್ತಕ್ಕಂಥ ನೆಟ್ಟಿಗರು ಯಾರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಎತ್ತು ಕಟ್ಟುವ ಮುಖಾಂತರ ಏನಾದರೂ ಆಡಳಿತಾರೂಢ ಸರ್ಕಾರದ ವಿರುದ್ಧ ಅವ್ರನ್ನೆಲ್ಲ ಪ್ರಚೋದನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟ ನಿಲುವುಗಳನ್ನು ಇವತ್ತು ಕೇಂದ್ರ ಸರ್ಕಾರದ ಗೃಹ ಇಲಾಖೆ ತೊಗೊಬೇಕಾಗಿರೋದು ತುಂಬ ಅನಿವಾರ್ಯತೆ ಇದೆ. ರಾಹುಲ್ ಗಾಂಧಿ ಅವರಿಂದ ಏನಾದರೂ ಅವ್ರ ವಿರುದ್ಧ ಕ್ರಮ ತಗೊಂಡ್ರೆ ಏನೋ ಒಂದು ದೊಡ್ಡ ಪರಿಣಾಮ ಆಗುತ್ತೆ ಅಂತ ಕೂತ್ಕೊಂಡ್ರೆ ನಿಜವಾಗ್ಲೂ ಇದು ದೇಶಕ್ಕೆ ಮುಂದೊಂದು ದಿನ ಕಂಟಕ ಆಗೇ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯ ನಾಗರಿಕನಾಗಿ ನನ್ನ ಅಳಲು. ಹಾಗಾಗಿ ನಿನ್ನೆ ಮಾಡಿದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿನೇ ರಾಷ್ಟ್ರಗೀತೆ ಅಂತೇಳಿದ್ರೆ ನಮ್ಮ ಮೈಯಲ್ಲಿ ರೋಮಾಂಚನ ಆಗಬೇಕು, ದೇಶ ಪ್ರೇಮ ಅನ್ನೋದು ಇಮ್ಮಡಿ ಆಗಬೇಕು. ಅದಕ್ಕಾಗಿ ನಾವು ರಾಷ್ಟ್ರಗೀತೆಯನ್ನು ಹಾಡ್ತಕ್ಕಂಥದ್ದು. ಆದರೆ ಆ ಪ್ರೆಸ್ ಕಾನ್ಫರೆನ್ಸ್ಲಿ ರಾಷ್ಟ್ರಗೀತೆಯನ್ನು ಕೂಡ ಅರ್ಧ ಕೇಳಿಸುವಂಥ ಪ್ರಕ್ರಿಯೆಗೆ ಕೈ ಹಾಕಿರುವಂಥ ವಿರೋಧ ಪಕ್ಷ ನಾಯಕರು ರಾಷ್ಟ್ರಗೀತೆಗೆ ಅವಮಾನ ಮಾಡ್ತಾರೆ ಅನ್ನೋದಾದರೆ ಇವರು ಇನ್ನೆಂಥ ಭವ್ಯವಾದ ಭಾರತವನ್ನು ಕಟ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ನಾವು ನಮ್ಮೆಲ್ಲರ ಮುಂದೆ ಇಟ್ಕೊಳ್ಳೇಬೇಕಲ್ವಾ. ಹಾಗಾಗಿ ರಾಹುಲ್ ಗಾಂಧಿ ಅವರನ್ನು ಅಷ್ಟು ಹಗುರವಾಗಿ ಕೇಂದ್ರ ಸರ್ಕಾರ ಪರಿಗಣಿಸಬಾರ್ದು. ಇದರ ಹಿಂದೆ ಯಾವುದೋ ಒಂದು ದಟ್ಟವಾದಂತಹ ಒಂದು ದೃಢವಾದಂತಹ ಒಂದು ಷಡ್ಯಂತ್ರ ನಡೀತಾನೇ ಇದೆ ಅಂತ ಹೇಳೋದನ್ನು ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ದೇಶದ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂದರೆ ಪ್ರಧಾನಮಂತ್ರಿಯ ನೆರಳು ಅಂತ ಹೇಳುವಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರಬೇಕಾಗಿರುವಂಥ ರಾಹುಲ್ ಗಾಂಧಿಯವರು ಈ ರೀತಿಯಾದ ಪೊಳ್ಳು ಆರೋಪಗಳನ್ನು ಮಾಡೋದನ್ನು ಬಿಡಬೇಕು. ತಮಗೇನೇ ಸ್ಪಷ್ಟೀಕರಣ ಬೇಕಾದರೂ ನ್ಯಾಯಾಲಯ ಇದೆ. ಚುನಾವಣಾ ಆಯೋಗಕ್ಕೆ ನೇರವಾಗಿ ಪತ್ರಗಳನ್ನು ಬರೆದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದನ್ನು ತಗೊಂಡೋಗಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿ ತನ್ನ ಮುಖೇನ ನ್ಯಾಯವನ್ನು ಪಡ್ಕೊಳ್ಬೇಕೆ ಹೊರತು ದೇಶದ ಜನರಲ್ಲಿ ತಪ್ಪು ವಿಚಾರಗಳನ್ನು ಬಿತ್ತೋದು, ತಪ್ಪು ವಿಷಯಗಳನ್ನು ಬಿತ್ತೋದು, ದೇಶದ ಜನರನ್ನು ಒಂದು ಭ್ರಮಾಲೋಕಕ್ಕೆ ದೂಡೋದರ ಮುಖಾಂತರ ಅರಾಜಕತೆಗೆ ದೂಡು ಮಾಡುವಂತಹ ಪ್ರಯತ್ನಗಳಿಗೆ ಕೈ ಹಾಕಬಾರ್ದು ಅಂತ ನಾವು ರಾಹುಲ್ ಗಾಂಧಿ ಅವರಲ್ಲಿ ವಿನಂತಿ ಮಾಡ್ಬೋದಷ್ಟೇ. ಯಾಕೆಂದರೆ ಇವರು ತುಂಬ ಬಲಾಢ್ಯರು, ಇವರು ಪಾರಂಪರಾಗತವಾಗಿ ವಂಶವಾಹಿನಿ ಆಡಳಿತವನ್ನು ನಡೆಸ್ಕೊಂಡು ಬಂದಿರೋರು. ಇವರನ್ನೇನಾದರೂ ಬಂಧಿಸಿ ಆ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡ್ರೆ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗ್ಬಿಡುತ್ತೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಭಯವನ್ನು, ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿರುವಂಥ ಪ್ರಭಾವಿ ವ್ಯಕ್ತಿ ಇವರು. CRPF ಅವರಿದ್ದಾರಲ್ಲ, ಇವ್ರಿಗೆ ಕೊಟ್ಟಿದ್ದಾರಲ್ಲ Z+ ಸೆಕ್ಯೂರಿಟಿ, ಅವ್ರಿಗೇನೆ ಮಾಹಿತಿ ಕೊಡದೆ ವಿದೇಶಕ್ಕೆ ಹೋಗಿ ಬರುವಂತಹ ಪ್ರಭಾವಿ ಇವರು. ದೇಶದ ಎಲ್ಲ ಪ್ರೋಟೋಕಾಲ್ಗಳು ಅಂದರೆ ಕಾರ್ಯಪದ್ಧತಿಯನ್ನು ಗಾಳಿಗೆ ತೂರುವಂಥ ಮನುಷ್ಯ ಇವರು. ವಿದೇಶಕ್ಕೆ ಹೋದಾಗ ಯಾರ್ಯಾರನ್ನು ಭೇಟಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಯಾವುದೇ ವಿಷಯ ಇಲ್ಲಿ ಕತ್ಲಲ್ಲೇನಿಲ್ಲ, ಎಲ್ಲ ಬೆಳಕಿಗೆ ಬಂದಿರುವಂಥ ವಿಷಯನೇ. ಹಾಗಾಗಿ ದೇಶದ ಭದ್ರತೆಯ ವಿಷಯ ಬಂದಾಗ ರಾಹುಲ್ ಗಾಂಧಿ ಅವ್ರ ಮೇಲೂ ಕೂಡ ಕೇಂದ್ರ ಸರ್ಕಾರ ಒಂದು ಕಣ್ಣನ್ನು ಇಡಬೇಕು ಅಂತ ಹೇಳ್ತಕ್ಕಂಥ ವಿಷಯ ಇವಾಗ ಮುನ್ನೆಲೆಗೆ ಬಂದಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರೇ, ನೀವು ತಿಳ್ಕೊಳ್ಳಿ, ಮತಗಳ್ಳತನ ನಡೆದಿದೆ ಅನ್ನೋದನ್ನು ಸಾಕ್ಷಿ ಸಮೇತವಾಗಿ ನೀವು ಸಾಬೀತುಪಡಿಸಿ. ನಿಂತ್ಕೊಳ್ಳದೆ ಇರೋವಂಥ ಪಳ್ಳು ಆರೋಪಗಳನ್ನು ಮಾಡಿ ಜನರು ಅಷ್ಟೋ ಇಷ್ಟೋ ವಿಶ್ವಾಸವನ್ನು ಕಾಂಗ್ರೆಸ್ ಪಾರ್ಟಿ ಮೇಲೆ ಇಟ್ಕೊಂಡಿದ್ದಾರೆ. ಆ ವಿಶ್ವಾಸವನ್ನು ಕೂಡ ನೀವು ಮಣ್ಣು ಪಾಲು ಮಾಡೋದ್ರ ಮುಖಾಂತರ ಪ್ರಜಾತಂತ್ರ ವ್ಯವಸ್ಥೆಗೆ, ಸಂವಿಧಾನಕ್ಕೆ ಮಾರಕವಾಗುವಂಥ ವ್ಯಕ್ತಿಯಾಗಿ ನೀವು ಮಾರ್ಪಾಡಾಗಬೇಡಿ ಅಂತ ನಿಮ್ಮ ಮುಂದೆ ವಿನಮ್ರವಾಗಿ ಸಭ್ಯ ಭಾಷೆಯಲ್ಲಿ ವಿನಂತಿಯನ್ನು ಮಾಡೋದರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.